ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಯುಧಾಮನ್ಯು ಮತ್ತು ಉತ್ತಮೌಜ ಇವರಿಬ್ಬರು ಪಾಂಚಾಲ ದೇಶಕ್ಕೆ ಸೇರಿದವರು. ಇವರು ಅರ್ಜುನನ ಚಾರಿಯಟ್ನ ಚಕ್ರ ರಕ್ಷಕರಾಗಿದ್ರು. ಮುಂದೆ ಅಶ್ವತ್ಥಾಮನಿಂದ ಹತರಾದ್ರು. ಸುಭದ್ರೆಯ ಮಗನೇ ವೀರಾಧಿವೀರನಾದ ಅಭಿಮನ್ಯು ಚಕ್ರವ್ಯೂಹವನ್ನ ಪ್ರವೇಶಿಸಿ ವೀರಾಧಿವೀರರನ್ನ ಕೊಂದು ತಾನು ಸಮರದಲ್ಲಿ ಹತನಾದ. ದ್ರೌಪದಿಯ ಮಕ್ಕಳು 5 ಜನ. ಉಪಪಾಂಡವರು: ಯುಧಿಷ್ಠಿರನ ಮಗ ಪ್ರತಿವಿಂಧ್ಯ, ಭೀಮನ ಮಗ ಶ್ರುತಸೋಮ, ಅರ್ಜುನನ ಮಗ ಶ್ರುತಕೀರ್ತಿ, ನಕುಲನ ಮಗ ಶತಾನೀಕ, ಸಹದೇವನ ಮಗ ಶುಕ್ರವರ್ಮ. ಇವರೆಲ್ಲರನ್ನು ಸರ್ವಯೇವ ಮಹಾರಥ ಅಂತ ಹೇಳ್ತಿದ್ದಾನೆ. ಯಾರು ಯುದ್ಧದಲ್ಲಿದ್ದುಕೊಂಡು 10,000 ಪದಾತಿಗಳೊಡನೆ ಯುದ್ಧ ಮಾಡುವರೋ ಅವರನ್ನ ಮಹಾರಥಿ ಅಂತ ಕರೀತಾರೆ. ಯಾರು ತನ್ನಂತೆ ಇರುವ ಮಹಾರಥಿಯೊಡನೆ ಯುದ್ಧ ಮಾಡುವರೋ ಅವರನ್ನ ಸಮರಥ ಅಂತ ಕರೀತಾರೆ. ಯಾರು ಹಲವು ಸಮರಥರೊಡನೆ ಏಕಕಾಲದಲ್ಲಿ ಯುದ್ಧ ಮಾಡಬಲ್ಲವರೋ ಅವರನ್ನ ಅತಿರಥ ಅಂತ ಕರಿತಿದ್ರು. ಆಗಿನ ಕಾಲದ ಯುದ್ಧದಲ್ಲಿ ಪ್ರತಿಯೊಬ್ಬರೂ ಹಲವಾರು ನಿಯಮಗಳನ್ನು ಪಾಲಿಸಬೇಕಾಗಿತ್ತು. ಯಾರು ಅದಕ್ಕೆ ವಿರುದ್ಧವಾಗಿ ಹೋಗುವರೋ ಅವರನ್ನ ತಿರಸ್ಕಾರ ದೃಷ್ಟಿಯಿಂದ ನೋಡ್ತಿದ್ರು. ದ್ರೋಣನಿಗೆ ಗೊತ್ತು ಯಾರು ಮಹಾರಥಿಗಳು, ಯಾರು ವೀರ್ಯವಾನ್, ಯಾರು ನರಪುಂಗವ ಅಂತ. ಆದರೆ ದುರ್ಯೋಧನ ತುಂಬಾನೇ ಅರೋಗೆಂಟ್. ಅವನು ಏನು ಹೇಳಿದ್ರು ದ್ರೋಣಾಚಾರ್ಯರು ಕೇಳಿಸ್ಕೊಳ್ತಾ ಇರ್ತಾರೆ. ದುರ್ಯೋಧನ 10 ಜನರ ಹೆಸರನ್ನ ಹೇಳಿದ್ದ. ಈಗ ಯುಧಾಮನ್ಯು, ಉತ್ತಮೌಜ, ಅಭಿಮನ್ಯು, 5 ಜನ ಉಪಪಾಂಡವರು ಸೇರಿ 18 ಜನರ ಹೆಸರನ್ನ ಹೇಳ್ತಾನೆ. 18 ಅಂದ್ರೆ ವಿಕ್ಟರಿ. ಹೇಗೆ ಅಂದ್ರೆ ಕನ್ನಡ ವ್ಯಂಜನದಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ 2 ಗ್ರೂಪ್ ಇದೆ. ವರ್ಗೀಯ ವ್ಯಂಜನದಲ್ಲಿ ಖ ಖ ಘ ಘ ಜ್ಞ, ಛ ಛ ಜ, ಜ 8ನೇ ಪ್ಲೇಸ್ನಲ್ಲಿದೆ. ಅವರ್ಗೀಯ ವ್ಯಂಜನದಲ್ಲಿ ಯಾ ಫಸ್ಟ್ ಪ್ಲೇಸ್ನಲ್ಲಿದೆ. ನಾವು ನಂಬರ್ ಬರೀಬೇಕಾದ್ರೆ 10th ಪ್ಲೇಸ್ನ ಮೊದಲು ಬರೆದು ಯೂನಿಟ್ ಪ್ಲೇಸ್ನ ನಂತರ ಬರಿತೀವಿ. 10th ಪ್ಲೇಸ್ನಲ್ಲಿ 1, ಯೂನಿಟ್ ಪ್ಲೇಸ್ನಲ್ಲಿ 8. 18 ಅಂದ್ರೆ ಜಯ. 18 ದಿನಗಳ ಯುದ್ಧ, 18 ಜನರ ಹೆಸರನ್ನ ದುರ್ಯೋಧನ ಹೇಳ್ತಾನೆ.